ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಒಂದು ಹೊಸ ಪೀರಿಯಡ್ ಸಂಬಂಧಿತ ಪ್ರಾಡಕ್ಟ್ ಬಗ್ಗೆ. ಅದಕ್ಕೆ ನೋಡ್ರಿ ಟ್ಯಾಂಪಾನ್ಸ್ ಅಂತ ಕರೀತಾರೆ. ಈ ರೀತಿ ಇರ್ತೈತಿ, ಈ ರೀತಿ ನೋಡಕ್ ಇರ್ತೈತಿ, ನೋಡ್ಬೋದು. ಟ್ಯಾಂಪಾನ್ಸ್ ಅಂದ್ರೆ ಏನು, ಯಾವಾಗ ಯೂಸ್ ಮಾಡ್ತಾರೆ, ಹೆಂಗ್ ಯೂಸ್ ಮಾಡ್ತಾರೆ, ಮತ್ತೆ ಇದನ್ನ ಹಾಕೊಡ್ರಿ ಏನ್ ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಉಪಯೋಗ ಮಾಡಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಅದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡ್ತೀನಿ ನೋಡಿ. ಸೊ ನೋಡ್ರಿ ಟ್ಯಾಂಪಾನ್ಸ್ ಇದನ್ನ ನೋಡ್ರಿ, ಮಹಿಳೆಯರ ಪೀರಿಯಡ್ಸ್ ನ ಹೆಂಗ್ ಪ್ಯಾಡ್ ಯೂಸ್ ಮಾಡ್ತಾರ ರಕ್ತ ಅಬ್ಸರ್ವ್ ಆಗ್ಲಿಕ್ಕೆ, ರಕ್ತ ಅದು ಹಿಂಕೋಲಿ ಅಂತ. ಅದೇ ರೀತಿ ಇದು ಒಂದು ಪೀರಿಯಡ್ಸ್ ಪ್ರಾಡಕ್ಟ್ ರೀ. ಇದು ರಕ್ತ ಅಬ್ಸರ್ವ್ ಆಗ್ಲಿಕ್ಕೆ ಯೂಸ್ ಮಾಡ್ತಾರ್ರಿ. ಈ ರೀತಿ ಇರ್ತೈತಿ. ಟ್ಯಾಂಪಾನ್ಸ್ ನೋಡ್ರಿ ಎರಡು ಪ್ರಕಾರ ಇರ್ತಾವ, ಒಂದು ವಿತ್ ಅಪ್ಲಿಕೇಟರ್, ಒಂದು ವಿತೌಟ್ ಅಪ್ಲಿಕೇಟರ್ ಬರ್ತೈತಿ. ಇದನ್ನ ಏನ್ ಹೇಳ್ಕೊಡ ಅಂತೇಳಿ ಇದು ವಿತೌಟ್ ಅಪ್ಲಿಕೇಟರ್ ರೀ. ಸೊ ಇದನ್ನ ಯಾವ ರೀತಿ ನೋಡ್ರಿ, ಬಡ್ಡೆದಾಗ ನಾವು ಅದು ಟಬ್ ಅನಿಸ್ತೇವಲ್ಲ, ಒಂದು ಹಾರ್ತಾವಲ್ಲ, ಆ ರೀತಿ ಇದ್ರ ಮೇಲೆ ಕವರ್ ಹಾಕಿರ್ತಾರ. ಸೊ ಇದನ್ನ ಹಿಂಗ್ ಹಿಡ್ಕೋಬೇಕು, ಇದನ್ನ ತಳಗಿಂದ ಹಿಂಗ್ ಹಿಡ್ಕೋಬೇಕು. ಈ ಕಡೆ ದಿಶಾದಾಗ ಒಂದು, ಈ ಕಡೆ ದಿಶಾದಾಗ ಒಂದು, ಹಿಂಗ್ ತಿರ್ಗಿಸ್ಬೇಕು. ಈ ರೀತಿ ನೀವು ತಿರ್ಗಿಸಿದ್ರೆ ನೋಡ್ರಿ, ಇದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಇರ್ತೈತಲ್ಲ, ಅದು ಹೊರಗೆ ಬಂದ್ಬಿಡ್ತೈತಿ. ಎರಡು ಭಾಗದಾಗ ಡಿವೈಡ್ ಆಗ್ತೈತಿ. ಮೊದ್ಲ ಹಿಂದಿನ ಭಾಗ ಏನಿದೆ ಅದನ್ನ ತಕೊಂಡ್ಬಿಡ್ರಿ, ತೆಗ್ದೆ. ಸೊ ಈಗ ಇದ್ರ ಹಿಂದ್ ನೋಡ್ರಿ ಒಂದು ಹಿಂಗ ದಾರ ಇರ್ತೈತಿ, ಥ್ರೆಡ್ ಸ್ಟ್ರಿಂಗ್ ಅನ್ಬೋದ್ರಿ. ಈ ರೀತಿ ದಾರ ಇರ್ತೈತಿ. ಮುಂದಿನ ಭಾಗದಾಗ ಏನು ಪ್ಲಾಸ್ಟಿಕ್ ಕವರ್ ಐತಿ. ಈಗ ಹೆಂಗ್ ಯೂಸ್ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ. ಮೊದ್ಲ ನಿಮ್ ಕೈ ಏನದು ಚಂದಾಗ ತೊಳ್ಕೊಂಡ್ಬಿಡ್ರಿ. ತೊಳ್ಕೊಂಡಾದ್ಮೇಲೆ ಇದು ವಜೈನಲ್ ರೀಜನ್ ಅಂತ ಅನ್ಕೋರಿ, ನಿಮ್ ಯೋನಿ. ಸೊ ಈ ಭಾಗದಾಗ ಈ ಪೀರಿಯಡ್ಸ್ ಟೈಮ್ನ ಹೆಂಗ್ ಇಟ್ಕೋಬೇಕು ಅಂತ ಹೇಳ್ತೀನಿ. ಇದನ್ನ ಮ್ಯಾಲಿನ ಪ್ಲಾಸ್ಟಿಕ್ ಕವರ್ ತಕೊಂಡ್ಬಿಡ್ರಿ. ತಕೊಂಡಾದ್ಮೇಲೆ ಈಗ ಇದನ್ನ ಹೆಬ್ಬಟ್ಟು ಇಲ್ಲಿ ಇಟ್ಟು, ಎರಡನೇ ಬಳ್ಳು ಮೂರನೇ ಬಳ್ಳು ಈ ರೀತಿ ಮ್ಯಾಲೆ ಇಟ್ಕೋರಿ. ಇದು ಯೋನಿ. ಈ ರೀತಿ ಇದ್ರೊಳಗೆ ಹಾಕಿ ತಂಬ್ಲೆ ಇದನ್ನ ಚಂದಾಗ ಹಿಂಗ ಪುಷ್ ಮಾಡ್ಬೇಕು, ಬತಕ್ಬೇಕ್ರಿ. ಒಳಗೆ ವಜನ ರೀಜನ್ ಚಂದ ಹೋಗ್ಬೇಕು. ಈ ದಾರ ಏನಿರ್ತೈತಿ ಸ್ಟ್ರಿಂಗ್, ಇದು ಹೊರಗಡೆನೆ ಇರ್ಬೇಕು. ಸೊ ಈ ರೀತಿ ಒಳಗೆ ಚಂದ ಹೋಗ್ಬೇಕ್ರಿ. ಅಂದ್ರೆ ನಿಮ್ಗೆ ಫೀಲ್ ಆಗ್ಬಾರ್ದ್ರಿ ಒಳಗೆ ಏನಾಯ್ತು, ಪೂರ್ತಿ ಡೀಪ್ ಒಳಗೆ ಆಗ್ಬೇಕು. ಇದು ಸ್ಟ್ರಿಂಗ್ ಹೊರಗೆ ಇರ್ಬೇಕ್ರಿ. ಈಗ ಇದು ಒಳಗೆ ಇನ್ಸರ್ಟ್ ಆಗೈತಿ. ಈಗ ಮಹಿಳೆಯವ್ರಿಗೆ ಪೀರಿಯಡ್ಸ್ ನ 1ನೇ 2ನೇ ದಿನ ಏನಿರ್ತೈತಿ ನೋಡ್ರಿ, ಹೆವಿ ಬ್ಲೀಡಿಂಗ್ ಇರ್ತೈತಿ. ಆ ಟೈಮ್ನಾಗ 4 ತಾಸಿಗೊಮ್ಮೆ ಚೇಂಜ್ ಮಾಡ್ಬೇಕ್ರಿ. ಇದು ರಕ್ತವನ್ನು ಹಿಂಕೊಂತೈತಿ, ಹಿಂಗಿ ಸ್ಟ್ರೆಚ್ ಆಗ್ತೈತ್ರಿ. ಸೊ ರಕ್ತವನ್ನು ಹಿಂಕೋತೈತ್ರಿ. ಇದು ಹೆವಿ ಬ್ಲೀಡಿಂಗ್ ಟೈಮ್ನ 4 ತಾಸಿಗೊಮ್ಮೆ ಚೇಂಜ್ ಮಾಡ್ರಿ. ಇಲ್ಲ 3ನೇ 4ನೇ ದಿನ 5ನೇ ದಿನ ಬ್ಲೀಡಿಂಗ್ ಕಡಿಮೆ ಇರ್ತೈತಿ. ಆ ಟೈಮ್ನಾಗ 6ರಿಂದ 8 ತಾಸು ಮಟನ ಇಟ್ಕೋಬಹುದು. ಆ 8 ತಾಸು ಮ್ಯಾಲೆ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಸೊ ಇದು ಈ ರೀತಿ ಇದನ್ನ ಯೂಸ್ ಮಾಡಬೇಕು. ಬೆನಿಫಿಟ್ಸ್ ಏನು, ಇದನ್ನ ಯೂಸ್ ಮಾಡಿದ್ರೆ ಬಹಳ ಚಿಕ್ಕದಿರ್ತೈತಿ, ಈಸಿಲಿ ಕ್ಯಾರಿ ಮಾಡ್ಬೋದು. ಬಕ್ಕಂದಾಗ ಪರ್ಸ್ನ ಇಟ್ಕೊಂಡು ಹೋಗ್ಬೋದ್ರಿ. ಈಸಿ ಟು ಯೂಸ್, ಬಹಳ ಸರಳ ರೀತಿಯಿಂದ ಯೂಸ್ ಮಾಡಬಹುದು. ಬೆನಿಫಿಟ್ ಇದ್ರಾಗ ನೋಡ್ರಿ, ಬೇರೆ ಬೇರೆ ತರದಿರ್ತವು, ಬೇರೆ ಬೇರೆ ಕ್ವಾಲಿಟಿದ್ ಇರ್ತೈತಿ. ಒಂದು ಹೈ ಅಬ್ಸಾರ್ಬೆಂಟ್ ಟ್ಯಾಂಪೋನ್ಸ್ ಅಂತ ಒಂದು ಬರ್ತೈತಿ, ಅನ್ನೋದು ಬಹಳ ಜಾಸ್ತಿ ಹಿಂಗ್ ಕುಂತಿರ್ತೈತಿ. ಅಂತವ್ ನೀವ್ ಏನ್ರ ಯೂಸ್ ಮಾಡಿರಂದ್ರ, ಇದನ್ನ ನೀವು ಅಲ್ಲಿ 8 ತಾಸಿನ ಜಾಸ್ತಿ ಬಿಟ್ಟಿರಂದ್ರ ಅಲ್ಲೇ ನಿಮ್ ವಜನ ಒಳಗ ರ್ಯಾಶಸ್ ಆಗ್ತಾವು. ರ್ಯಾಶಸ್ ನಿಂತ್ರ ನಿಮ್ಗ ಮತ್ತ ಅಲ್ಲಿ ಒಂದು ಸಮಸ್ಯೆ ಆಗ್ತೈತಿ, ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತ ಆಗ್ತೈತಿ. ಆದ್ರೆ ಈಗ ಎಲ್ಲ ಒಳ್ಳೆ ಕ್ವಾಲಿಟಿ ಬಂದವ್ರಿ ಇವು ಟ್ಯಾಂಪೋನ್ಸ್ ಎಲ್ಲ. ಅದ್ರಲ್ಲಿ ಈಗ ಎಲ್ಲ ಅದ್ರದ್ದು ಇಫೆಕ್ಟ್ಸ್ ಕಡಿಮೆ ಆಗ್ಯಾವ. ಇದನ್ನ ಹೆಂಗ್ ತಕ್ಕೋಬೇಕು, ಈಗ ಇಟ್ಕೊಂಡಿರಲ್ಲ 4 ತಾಸು ಆದ್ಮೇಲೆ ಮತ್ತೆ ಹೊಳಿದು ಎಳಿ ಹೊರಗಿರ್ತೈತಲ್ಲ ಥ್ರೆಡ್, ಇದನ್ನ ಹಿಂಗ್ ಇಟ್ಕೋಬೇಕು. ಹಗರ್ಕ ಈ ರೀತಿ ತೆಗಿಬೇಕ್ರಿ. ತೆಗೆದು ಇದನ್ನ ಡಸ್ಟ್ಬಿನ್ ನಾಗ ಡಿಸ್ಪೋಸ್ ಮಾಡಿಬಿಡ್ರಿ, ಇಲ್ಲ ಎಲ್ಲಾರ ಪೇಪರ್ನಾಗ ಕಟ್ಟಿ ಒಗದ್ ಬಿಡ್ರಿ. ಈ ರೀತಿ ಯೂಸ್ ಮಾಡಬೇಕು. ಈಗ ನನ್ನ ಕಡೆ ಏನಿದೆ ನೋಡ್ರಿ ಟ್ಯಾಂಪೋನ್ಸ್, ಇದು ಸಿರೋನಾ ಕಂಪ್ನಿದು ವರಿ ಫ್ರೀ ಟ್ಯಾಂಪೋನ್ಸ್. ಸೊ ಇದು ನೋಡಿ ನೀವು ಎಲ್ಲಿಂದ ಖರೀದಿ ಮಾಡಬಹುದು. ಇದ್ರ ಮೂಲ್ಯದ ಬಗ್ಗೆ ಹೇಳಬೇಕಂದ್ರೆ 269 MRP ಐತ್ರಿ. ಇದನ್ನ ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ನಿಂತ ಖರೀದಿ ಮಾಡ್ಕೋದು, ಇಲ್ಲ ಆನ್ಲೈನ್ ಫಾರ್ಮಸಿ ತರಿಸ್ಕೋಬಹುದು. ನಾ ಇದನ್ನ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ, ನಾನು ಫ್ಲಿಪ್ಕಾರ್ಟ್ ನಿಂತ ತರಿಸ್ಕೊಂಡೇನ್ರಿ. ಇದನ್ನ ಟ್ಯಾಗ್ ಮಾಡಿರ್ತೀನಿ, ನಿಮ್ಗೆ ಬೇಕಂದ್ರೆ ನೀವು ಆರ್ಡರ್ ಮಾಡಿ ತರಿಸ್ಕೋಬಹುದು. 269 ಹಾಕಿದ್ರೆ 200 ಮಟ ನಿಮ್ಗೆ ಸಿಗ್ತೈತಿ. 20 ಟ್ಯಾಂಪೋನ್ಸ್ ಇರ್ತಾವ ಇದ್ರೊಳಗ. ಸೊ ಇದೇ ರೀತಿ 20 ಇರ್ತಾವ, ನೀವು ಯೂಸ್ ಮಾಡ್ಕೋಬಹುದು. ಜಾಸ್ತಿ ಬೇಕಂದ್ರೆ ಜಾಸ್ತಿ ಪ್ರಮಾಣದ್ದು ಬೇರೆ ತರಿಸ್ಕೋಬಹುದು. ಇದು ಟಾಕ್ಸಿನ್ ಫ್ರೀ, ಕ್ಲೋರಿನ್ ಫ್ರೀ, ಫ್ರೆಗ್ರೆನ್ಸ್ ಫ್ರೀ ಇರ್ತೈತ್ರಿ. ಇದರಲ್ಲಿ ನಿಮ್ಗೆ ಅಷ್ಟು ಹೆವಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಸೊ ಇದನ್ನ ಯೂಸ್ ಮಾಡಿದ್ರೆ ಏನಾಗುತ್ತಂದ್ರೆ ನೀವು ಸ್ವಿಮ್ಮಿಂಗ್ ಮಾಡ್ಬೋದು, ಡಾನ್ಸ್ ಮಾಡ್ಬೋದು, ಇಲ್ಲ ಏನೋ ಸ್ಪೋರ್ಟ್ಸ್ ಇದೆ ಅಂದ್ರೆ ಒಟ್ಟ ಟೆನ್ಷನ್ ಫ್ರೀ ತೊಗೊಂಡು ಆಡ್ಬೋದ್ರಿ. ಏನ್ ತೊಂದರೆ ಕೊಡಂಗಿಲ್ಲ, ಇದು ನಿಮ್ಗೆ ಏನ್ ಸಮಸ್ಯೆ ಮಾಡಂಗಿಲ್ಲ. ಸೊ ಅನ್ಕೊಂತೀನಿ ಹೊಸ ಪೀರಿಯಡ್ಸ್ ಪ್ರಾಡಕ್ಟ್ ಏನಿದೆ ಅನ್ಕೊಂತೀನಿ, ಇದ್ರ ಬಗ್ಗೆ ನೀವು ಕೇಳಿರಕ್ಕಿಲ್ಲ ಏನಾದ್ರು. ಸೊ ಇದು ಟ್ಯಾಂಪೋನ್ ಏನಿದೆ, ನಿಮ್ಗೆ ಇದರ ರಿವ್ಯೂ ಹೆಂಗ್ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸೋದು ಮರ್ಯಾಕ್ ಹೋಗ್ಬಿಡ್ರಿ. ನಿಮ್ ಮುಂದೆ ಕೂಡ ಇದೇ ರೀತಿ ಹೊಸ ಪ್ರಾಡಕ್ಟ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದ ಎಂಡ್, ಟೇಕ್ ಕೇರ್. ಧನ್ಯವಾದಗಳು.